ಕಾಂಗ್ರೆಸ್ ಬಿಜೆಪಿ ನಡುವೆ ಆರ್ಎಸ್ಎಸ್ ವಿಚಾರವಾಗಿ ವಾಗ್ಯುದ್ಧ ಮುಂದುವರೆದಿದೆ. ಆರ್ಎಸ್ಎಸ್ ವಿರುದ್ಧ ಟೀಕಿಸುವ ಭರದಲ್ಲಿ ಮಾತುಗಳು ಎಲ್ಲೆಲ್ಲೋ ಹೋಗ್ತಾ ಇವೆ. ಸಿಎಸ್ರನ್ನ ಅವಹೇಳನ ಮಾಡಿದ ಆರೋಪ ಹೊತ್ತಿರುವ ಎಂಎಲ್ಸಿ ರವಿಕುಮಾರ್ರನ್ನ ಟೀಕಿಸುವ ವಿಚಾರದಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಿವಾದವನ್ನ ಮೈಮೇಲೆ ಎಳ್ಕೊಂಡ್ರು. ಆರ್ಎಸ್ಎಸ್ನಲ್ಲಿ ಇಂತಹದೇ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ ಎಡವಟ್ಟಿನ ಹೇಳಿಕೆ ಕೊಟ್ಟರು. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂದಿದ್ದ ಪ್ರಿಯಾಂಕ್ ಖರ್ಗೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟರು. ಹೆಸರಿನಲ್ಲೂ ಸ್ವಂತತೆ ಇಲ್ಲ, ವ್ಯಕ್ತಿತ್ವದಲ್ಲೂ ಸ್ವಂತತೆ ಇಲ್ಲ, ಆರ್ಎಸ್ಎಸ್ ಬೈದ್ರೆ ಅಧಿಕಾರ ಸಿಗಲ್ಲ ಅಂತ ಚಾಟಿ ಬೀಸಿದ್ರು. ಹೆಣ್ಮಕ್ಳಿಗೆ ಅಧಿಕಾರಿಗಳಿಗೆ ಈ ರೀತಿ ಮಾತಾಡೋಂಥ ರೀತಿಯೊಳಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಇವರೆಲ್ಲ RSS ಟ್ರೈನರ್ ಅಲ್ಲ. ರವಿಕುಮಾರ್ ಅವರು, CT ರವಿ ಇರ್ಬೋದು, ಇವರೆಲ್ಲ RSS ತರಲ್ಲ. ಸಂಸ್ಕಾರ ಸಂಸ್ಕೃತಿ ನಮಗೆ ಹೇಳೋದ ಅವಶ್ಯಕತೆ ಇಲ್ಲ ಅಂತ ನಿಂತಲ್ಲಿ ಬಾಯಿ ಬಡ್ಕೊಂತಿರ್ತಾರಲ್ಲ. ಇದೇ ಸಂಸ್ಕಾರ, ಇದೇ ಸಂಸ್ಕೃತಿನ ಅವ್ರದ್ದು. RSS ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ. ಸರ್ ನೀವು RSS ಅನ್ನ ಬ್ಯಾನ್ ಮಾಡ್ತೀರಿ ಅಂತ. ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದಿರಲ್ಲ ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ. ಹಿರಿಯ ಜೀವಿಗಳು, ಎಳೆ ಹೃದಯಗಳು ಬಾಳಿ ಬದುಕಬೇಕಾದವರು ಕುಂತಲ್ಲಿ ನಿಂತಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಇವತ್ತು ಕೂಡ ಹಾಸನದಲ್ಲಿ ಇಬ್ರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಬ್ರು, ಯಾದಗಿರಿಯಲ್ಲಿ ಒಬ್ರು ಹೃದಯ ಬಡಿತ ನಿಂತು ಹೋಗಿದೆ. ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಸಾವು ಸಂಭವಿಸ್ತಾ ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ತಲೆ ಹಾಕಿರಲಿಲ್ಲ. ಇವತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹೃದಯಾಘಾತಕ್ಕೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ಕಡ್ಡಾಯಕ್ಕೆ ಸೂಚನೆ ಕೊಟ್ಟರು. ಪ್ರತಿಯೊಂದು ಕೇಸ್ಗೂ ಹಿಸ್ಟ್ರಿ ಬರಿಬೇಕು ಅಂತ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಶಾಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಹೃದಯ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಸಭೆಯಲ್ಲಿ DHO ಅನಿಲ್ ಕುಮಾರ್ ಹೃದಯಾಘಾತಗಳ ಬಗ್ಗೆ ಅಂಕಿ ಅಂಶವನ್ನ ಕೊಟ್ಟರು. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಎಂದಿದ್ದ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ. ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದು. ಕೋವಿಡ್ ಲಸಿಕೆಯಿಂದ ಆಯ್ತು ಅಂತ ಹೇಳ್ಬೋದು. ಬೇಜವಾಬ್ದಾರಿತನದ ಪರಮಾವಧಿ. ವಿದೇಶದಿಂದ ಲಸಿಕೆ ಬಂದ್ರೆ ಏನಾಗಲ್ಲ. ಸುಮಾರು 100-150ಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿ ಅಲ್ಲಿನ ಜನ ಭಾರತವನ್ನ ಅತ್ಯಂತ ಹಿಮಾಚಲ ಪ್ರದೇಶದ ಮಂಡ್ಯ ಜಿಲ್ಲೆಯಲ್ಲಿ ಮೇಘ ಸ್ಫೋಟದಿಂದಾಗಿ ಮೃತಪಟ್ಟವರ ಸಂಖ್ಯೆ 75ಕ್ಕೆ ಏರಿಕೆ ಕಂಡಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಜನರಿಗಾಗಿ ರಕ್ಷಣಾ ತಂಡಗಳು ಹುಡುಕಾಟವನ್ನು ಮುಂದುವರೆಸಿವೆ. ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ, ಭೂಕುಸಿತ, ದಿಢೀರ್ ಪ್ರವಾಹ ಮತ್ತು ಮೇಘ ಸ್ಫೋಟದಿಂದ ನರಕ ಸೃಷ್ಟಿಯಾಗಿದೆ. ಪ್ರವಾಹ ಪೀಡಿತ ಜನರಿಗೆ ಅಗತ್ಯ ನೆರವು ಪೂರೈಸಲು ಕೂಡ ಅಡ್ಡಿಯಾಗ್ತಿದೆ. ಇನ್ನು ಜೂನ್ 30ರ ರಾತ್ರಿ ರಣಭೀಕರ ಪ್ರವಾಹದಲ್ಲಿ ಹಲವು ಮನೆಗಳು ಕೊಚ್ಚಿಕೊಂಡು ಹೋದವು. ಈ ವಿನಾಶಕಾರಿ ಪ್ರವಾಹದಲ್ಲಿ ಇಡೀ ಕುಟುಂಬದವರನ್ನ ಕಳ್ಕೊಂಡು 11 ತಿಂಗಳ ಹೆಣ್ಣು ಮಗು ಅನಾಥವಾಗಿದೆ. ಪವಾಡ ಸದೃಶ್ಯವೆಂಬಂತೆ ಮಗು ನಿಖಿತಾ ಬದುಕುಳಿದಿದೆ. ಸಿರಾಜ್ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು, ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಶಿಶುವಿನ ಪೋಷಕರು ಮತ್ತು ಅಜ್ಜಿ ಕೊಚ್ಚಿ ಹೋಗಿದ್ದಾರೆ. ಇನ್ನು ಮಂಡ್ಯದಲ್ಲಿ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಸಂಸದೆ ಕಂಗನಾ ರನೌತ್ ಪ್ರವಾಹ ಪೀಡಿತ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಇನ್ನು ಅಮೆರಿಕದ ಟೆಕ್ಸಾಸ್ನಲ್ಲಿ ಭೀಕರ ಪ್ರವಾಹ ಉಂಟಾಗಿ 59 ಜನ ಅಸುನೀಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. 800 ಜನರನ್ನ ರಕ್ಷಿಸಲಾಗಿದೆ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳು ಗಣಪತಿ ಮತ್ತು ನಾಗರ ಮೂರ್ತಿಗೆ ಕಾಲ್ನಿಂದ ಒದ್ದು ವಿಕೃತಿ ಮರೆತಿದ್ದಾರೆ. ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಕುಟುಂಬವೊಂದು ಪೂಜಿಸ್ತಾ ಇದ್ದ ಮೂರ್ತಿಗಳನ್ನ ಚರಂಡಿಗೆ ಎಸೆದು ಅಟ್ಟಹಾಸ ಮೆರೆದಿದ್ದಾರೆ. ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಬಂಗಾರಪ್ಪ ಬಡಾವಣೆಯಲ್ಲಿ ಸಿದ್ದಿಕಿ ಎಂಬಾತ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನ ನಿರ್ಮಿಸುತ್ತಿದ್ದಾನೆ ಅಂತ ಆರೋಪಿಸಲಾಗಿದೆ. ಈತ ಬೆಳಗ್ಗೆ ಎದ್ದು ಈ ದೇವರುಗಳನ್ನ ನೋಡ್ಬೇಕಾ ಅಂತ ಅಹಂಕಾರದಿಂದ ಗಣಪತಿ, ನಾಗದೇವರ ವಿಗ್ರಹಗಳ ಧ್ವಂಸಕ್ಕೆ ಯತ್ನಿಸಿದ್ದಾನೆ. ಆತನಿಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡರು. ಹಿಂದೂ ಸಂಘಟನೆ ಮುಖಂಡರು, ಮಾಜಿ DCM ಈಶ್ವರಪ್ಪ, ಶಾಸಕ ಚೆನ್ನಬಸಪ್ಪ, ಡಾಕ್ಟರ್ ಧನಂಜಯ್ ಸರ್ಜಿ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜನನು ಇದ್ರು ಅವರು ಏಕ್ಸಮ ಬಂದು ದೇವಸ್ಥಾನ ಹತ್ರ ಏನೇ ನಿಂದು ನಮ್ಮ ಬಿಲ್ಡಿಂಗ್ ಎದುರಿಗೆ ನಿಮ್ ದೇವಸ್ಥಾನ ಇರ್ಬೇಕಾ, ನಿಮ್ ದೇವ್ರು ಇರ್ಬೇಕಾ ಅಂತ ನಾಗಪ್ಪ ದೇವರಿಗೆ ಚರಂಡಿ ಒಳಗೆ ಹಾಕಿದ್ರಿ ಸರ್. ಗಣಪತಿಗೆ ಬೂಟಿನ ಕಾಲಾಗಿ ಎಲ್ಲ ಜಾಡ್ಸು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ, ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ನಮ್ಮ ದೇವರನ್ನ ಗಣಪತಿನ ಬೂಟ್ ಕಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮ್ಗೆಲ್ಲ ಏನ್ ಅನಿಸ್ಬೇಕು? ಒಂದು ಧರ್ಮದ ಭಾವನೆಗೆ, ಆಚರಣೆಗೆ ಧಕ್ಕೆ ತರೋ ರೀತಿಯಲ್ಲಿ ಯಾರೇ ನಡ್ಕೊಂಡ್ರೂ ಕೂಡ ಅದು ತಪ್ಪು. ಇದೇ ರೀತಿ ರಿವರ್ಸ್ ಸೈಡ್ ಆಗಿದ್ದಿದ್ರೆ ಯಾವ ರೀತಿ ಕ್ರಮಗಳಾಗ್ತಾ ಇತ್ತು, ಎಷ್ಟು ಚುರುಕಾಗಿ ಈ ಬೆಳವಣಿಗೆಗಳನ್ನ ನೋಡ್ಲಾಗ್ತಾ ಇತ್ತು ಅನ್ನೋದನ್ನ ಸ್ವಲ್ಪ ಸರ್ಕಾರ ಗಮನಿಸಬೇಕು, ಮತ್ತು ಆ ಸ್ಥಳೀಯ ಪೊಲೀಸರು ಕೂಡ. ಇಲ್ಲದೇ ಇದ್ರೆ ಇಂತಹ ಕುಚೇಷ್ಟೆಗಳು ಹೆಚ್ಚಾಗುತ್ತೆ. ಸರ್ಕಾರಿ ಜಾಗದಲ್ಲಿ ಅವ್ರ ಮನೆ ಕಟ್ಕೊಳ್ಳೋಕೆ ಹೆಂಗೆ ಅವಕಾಶ ಆಯಿತು? ಫಸ್ಟ್ಲಿ ಅದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರಿ? ಯಾರ್ಯಾರಿಗೂ ಏನೇನೋ ಆಗೋಗುತ್ತೆ, ಇವ್ರುಗಳಿಗೇನೂ ಆಗಲ್ಲ. ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಬ್ರಿಟಿಷ್ ರಾಯಲ್
ಏರ್ಫೋರ್ಸ್ನ F-35B ಫೈಟರ್ ಜೆಟ್ ಪರಿಶೀಲನೆಗೆ ಕೊನೆಗೂ ಬ್ರಿಟನ್ನ 25 ತಜ್ಞರ ಟೆಕ್ನಿಕಲ್ ಟೀಮ್ ಆಗಮಿಸಿದೆ. ಜೆಟ್ನ ಸ್ಥಿತಿಯನ್ನ ತಾಂತ್ರಿಕ ತಜ್ಞರ ತಂಡ ನಿರ್ಣಯಿಸಿ ಇಲ್ಲೇ ದುರಸ್ತಿ ಮಾಡಬಹುದಾ ಅಥವಾ ಬಿಡಿಭಾಗಗಳನ್ನಾಗಿ ಬಿಚ್ಚಿ ಬ್ರಿಟನ್ಗೆ ಕೊಂಡೊಯ್ಯಬೇಕಾ ಅಂತ ನಿರ್ಧರಿಸುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಪ್ತ ಮಿತ್ರ ಎಲಾನ್ ಮಸ್ಕ್ ತಿರುಗಿಬಿದ್ದಿದ್ದಾರೆ. ಅಮೆರಿಕ ಪಾರ್ಟಿ ಹೆಸರಲ್ಲಿ ಮಸ್ಕ್ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ನಿಮ್ಮ ಸ್ವಾತಂತ್ರ್ಯವನ್ನು ಮರಳಿ ನೀಡಲು ಅಮೆರಿಕ ಪಕ್ಷವನ್ನು ರಚಿಸಲಾಗಿದೆ ಅಂತ ಎಕ್ಸ್ನಲ್ಲಿ ಹೇಳಿಕೊಂಡಿದ್ದಾರೆ. ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಜಾರಿಗೆ ಎಲಾನ್ ಮಸ್ಕ್ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಮಸೂದೆ ತೆರಿಗೆದಾರರ ಮೇಲೆ ಭಾರಿ ಹೊರೆಯಾಗುತ್ತೆ ಅಂತ ವಿರೋಧಿಸಿದ್ರು. ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ತಮ್ಮ ನಿವೃತ್ತಿಯ ಬಳಿಕವೂ ಕೂಡ ಸಿಜೆಐ ಅಧಿಕೃತ ನಿವಾಸದಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಬಂಗ್ಲೆಯನ್ನ ಕೂಡಲೇ ಖಾಲಿ ಮಾಡಿಸಲು ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಸೇರಿ ಒಟ್ಟು 33 ನ್ಯಾಯಮೂರ್ತಿಗಳಿದ್ದು 4 ನ್ಯಾಯಮೂರ್ತಿಗಳಿಗೆ ಇನ್ನೂ ಸರ್ಕಾರಿ ವಸತಿ ಹಂಚಿಕೆಯಾಗಿಲ್ಲ. ಪಾಟ್ನಾದಲ್ಲಿ ಉದ್ಯಮಿ ಗೋಪಾಲ್ ಖೇಮ್ಕಾ ಹತ್ಯೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಒಟ್ಟಾಗಿ ಬಿಹಾರವನ್ನು ಭಾರತದ ಅಪರಾಧ ರಾಜಧಾನಿಯನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಬಿಹಾರ ಜನರು ಸರ್ಕಾರವನ್ನು ಬದಲಾಯಿಸಿ ಬಿಹಾರವನ್ನು ಉಳಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ.